ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಕಾಮನ್ ಮ್ಯಾನ್ ಟೆಕ್ನಾಲಜಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಖುಷಿಕೋಟೆ. ಸೊ ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಈ ಡಿಜಿಟಲ್ ಯುಗದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋದೊಂದು ಕಾಂಟೆಂಟ್ ಇಟ್ಕೊಂಡು ನಾವು ನಿಮ್ಮ ಹತ್ರ ಪಾಸಿಟಿವ್ ಅಥವಾ ನೆಗೆಟಿವ್ ರಿವ್ಯೂ ಆಗಲಿ ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕಿದ್ದೀವಿ. ಜನರ ಅಭಿಪ್ರಾಯ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಪೊಲ್ಯೂಷನ್ ಆಗುತ್ತೆ, ಅದು ಪ್ರೊಡ್ಯೂಸ್ ಮಾಡೋಕ್ಕೂ ಎಷ್ಟೊಂದು ಪೊಲ್ಯೂಷನ್ ಆಗುತ್ತೆ. ಇವ್ರು ಸುಮ್ಮನೆ ಬ್ಯಾಟ್ರಿ ವೆಹಿಕಲ್ಸ್ ಮಾಡ್ತೀನಿ ಅದು ಇದು ಅಂತ, ಇವ್ರಿಗೆ ಪೊಲೀಸ್ಗೆಲ್ಲ ಇನ್ನೂ ಯೂಸ್ ಆಗುತ್ತೆ. ಇವಾಗ ಕ್ರಿಮಿನಲ್ಸ್ನ ಟ್ರ್ಯಾಕ್ ಮಾಡೋದು, ಆ ಥರ ಬೇರೆ ಏನಾದರೂ ಮಾಡೋದು. ವೆಹಿಕಲ್ ಅಂದರೆ ಪೆಟ್ರೋಲ್ ಸ್ವಲ್ಪ ನಮಗೆ ಪ್ರೈಸ್ ಹಾಕಿದ್ರೂ ಯೂನಿಟ್ಸ್ ಯೂಸ್ ಮಾಡಿ ನಾವು ಅದು ವೆಹಿಕಲ್ಸ್ ರನ್ ಮಾಡ್ಬೋದು. ಎಲ್ಲ ಪ್ಲೇಸಲ್ಲೂ ಎಲೆಕ್ಟ್ರಿಕ್ ಅದು ಪವರ್ ಬ್ಯಾಂಕ್ ಕೊಟ್ಟರೆ, ಪವರ್ ಸಿಸ್ಟಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಈ ಫ್ಯೂಚರ್ ಡೇಸಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ? ಅದೇ ಪವರ್ ಸಿಸ್ಟಮ್ ಎಲ್ಲ ಸೇರಿದ್ರೂ ನಾವು ಯೂನಿಟ್ಸ್ ವೆಹಿಕಲ್ ಪೆಟ್ರೋಲ್ ಬಂಕ್ಸಲ್ಲಿ ಕೊಟ್ಟರೆ ಸೊ ಈಸಿ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ಸ್ ಕಡಿಮೆ ಆಗಿಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಸ್ಕೋಪ್ ಸಿಗುತ್ತೆ. ठीक है, अभी फ्यूचर में पेट्रोल का गाड़ियाँ पूरा बंद हो जाते हैं, तभी सिर्फ और सिर्फ इलेक्ट्रिकल के बारे में ही हर जगह पे इलेक्ट्रिकल बाइक्स चलते हैं. तो तब आपका क्या अभिप्राय है? तब क्या कर सकते हैं, अगर ख़त्म हो गया तो हो गया. ओके, तो फ्यूचर में इन केस फ्यूचर में कुछ भी पेट्रोल का नहीं है तो इलेक्ट्रिकल व्हीकल आपके हिसाब से कितना ऊंचाई तक जाएगा? अभी जैसे पेट्रोल का 90% है, अगर पेट्रोल ख़त्म हो गया तो इलेक्ट्रिकल विल टेक अवे. और मैनी कंपनीज आर ट्राइंग टू मेक वाटर, लाइक जैसे पेट्रोल से हम चलाते हैं वैसे वाटर ऑल्सो वी कैन यूज एज पेट्रोल, बट इट इज़ नॉट दैट पॉपुलर, ओनली सम पीपल हैव मेड इट. ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹಿಂದಗಡೆ ಪ್ಯಾಸೆಂಜರ್ಗೂ ಏಟ್ ಬೀಳುತ್ತೆ, ಅವ್ರಿಗೂ ಬ್ಯಾಕ್ ಪೇನ್ ಬರ್ತೈತೆ, ಮೈನ್ ಡ್ರೈವರ್ಗೆ ಕತ್ ಪೇನ್ ಜಾಸ್ತಿ ಬರ್ತೈತೆ, ಆಮೇಲೆ ಎತ್ತಾಕುತ್ತೆ, ಫುಲ್ಲು ವೈಬ್ರೇಷನ್, ಗಾಡಿ ವೈಬ್ರೇಷನ್, ಖಾಲಿ ಗಾಡಿ ಹೋಗೋಕ್ಕಾಗಲ್ಲ, ವೈಬ್ರೇಷನ್ ಆಗುತ್ತೆ. ಜನಗಳು ಕೂತ್ಕೋಬೋದು, ಬಟ್ ಜಾಸ್ತಿ ಏನಾದರೂ ಹೀಟ್ ಆಗೋಯ್ತು ಅಂದರೆ ಬರ್ನ್ ಆಗುತ್ತೆ, ಅದು ಗಾಡಿ ಸುಟ್ಟೋಗುತ್ತೆ. ಅದಕ್ಕೆ ಯಾರೂ ಜವಾಬ್ದಾರಿ ಕೊಡೋರಿಲ್ಲ. ಇವಾಗ ಯಾವುದಾದ್ರೂ ಒಂದು ಗಾಡಿ ಹೋಗ್ತಾ ಇರ್ತೈತೆ ಅನ್ಕೋ, ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಡ್ರೈವರ್ಗೆ ಏನು ಸೇಫ್ಟಿ ಇಲ್ಲ, ಪ್ಯಾಸೆಂಜರ್ಗೂ ಸೇಫ್ಟಿ ಇಲ್ಲ, ವೆಹಿಕಲ್ಗೂ ಸೇಫ್ಟಿ ಇಲ್ಲ. ಇದರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬೇಡ ಅಂತ ನಮ್ಮ ಅಭಿಪ್ರಾಯ. ನಾವೆಲ್ಲರೂ ಪೆಟ್ರೋಲ್ ಬೈಕ್ಸ್ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಈಸ್ ಹಾರ್ಮಿಂಗ್ ಅವರ್ ನೇಚರ್ ಅಲಾಟ್, ಎನ್ವಿರಾನ್ಮೆಂಟ್ ತುಂಬ ಅಫೆಕ್ಟ್ ಆಗ್ತಿದೆ. ಎಲೆಕ್ಟ್ರಿಕ್ ಬಂದ ತಕ್ಷಣ ಏನಾಗ್ತಿದೆ ಅಂದರೆ ದ ಚಾರ್ಜಿಂಗ್, ಇವಾಗ ಚಾರ್ಜಿಂಗ್ ಪಾಯಿಂಟ್ಸ್ ಇವಾಗ ಹೆಂಗೆ ಪೆಟ್ರೋಲ್ ಬಂಕ್ ಅಲ್ಲಲ್ಲಿದೆಯೋ ಅದೇ ಥರ ನಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಕಡೆನೂ ಇದ್ದರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್ಲಿ, ಪೀಪಲ್ ಕ್ಯಾನ್ ಯೂಸ್ ಇಟ್. ಸೊ ಎಲೆಕ್ಟ್ರಿಕ್ ಬೈಕ್ಸ್ ಇಟ್ಕೊಂಡಿದ್ದಾರೆ, ಅವ್ರ ಮನೆ ಹತ್ರ ಮಾತ್ರ ಚಾರ್ಜ್ ಮಾಡೋಕ್ಕಾಗುತ್ತೆ. ಅದೇ ತುಂಬ ಜಾಗದಲ್ಲಿ ಪಾಯಿಂಟ್ಸ್ ಇದ್ದರೆ ಅವ್ರು ಮಾಡ್ಕೊಳ್ಬೋದು. ಐ ಥಿಂಕ್ ಎಲೆಕ್ಟ್ರಿಕ್ ಬೈಕ್ಸ್ ಹೋಗ್ಬೋದು, ಇಟ್ ಇಸ್ ಅ ಗುಡ್ ಆಪ್ಷನ್. ವೆಹಿಕಲ್ ಇಸ್ ಓಕೆ, ನಾಟ್ ಬ್ಯಾಡ್, ಡ್ಯೂ ಟು ಕನ್ವೀನಿಯನ್ಸ್ ಇದೆ, ಪಿಕಪ್ ಇದೆ. ಪೆಟ್ರೋಲ್ ಅಂದರೆ ಇಟ್ ಈಸ್ ಅ ಲಾಸ್. ಎಲೆಕ್ಟ್ರಿಕ್ ಇಸ್ ಅ ಗುಡ್ ಫಾರ್ ಗುಡ್ ಜರ್ನಿ. ಯು ಕ್ಯಾನ್ ಸೇವ್ ದ ಮನಿ ಆಲ್ಸೋ, ಎಲೆಕ್ಟ್ರಿಕ್ ಆಲ್ಸೋ, ಬೋತ್. ಇಟ್ಸ್ ಗುಡ್. If you want to buy the electrical vehicle, what's your budget, sir? Around below 70 or 80, it's okay.